ನಮಸ್ತೆ. ನೀನು ಸತ್ತರೆ ಅಳುವವರು ಯಾರು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್. ಆ್ಯಂಡ್ ಈ ಚಾಪ್ಟರ್ಗೆ ಹೋಗೋಕ್ಕೆ ಮುಂಚೆ ಎಗೇನ್ ಮತ್ತೆ ಹೇಳ್ತಾ ಇದ್ದೀನಿ, ನನಗೆ ಈ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳೋಕ್ಕೆ ಟು ಬಿ ಫ್ರ್ಯಾಂಕ್ ಬಿಗಿನಿಂಗಲ್ಲಿ ಮುಜುಗರ ಇತ್ತು. ಇದೇ ಬುಕ್ಕಲ್ಲಿ ಲಾಸ್ಟ್ ಚಾಪ್ಟ್ರಲ್ಲಿ ನೋಡಿದೆ ಕೇಳಿ ಅಂತ. ಓಕೆ, ಸೊ ಆಗ ಅನ್ನಿಸ್ತು ಹೌದಲ್ಲ, ಯಾಕೆ ಕೇಳಬಾರ್ದು. ಏನೂ ಕೇಳಿದೆ ಒಂದು 50-60 ಜನ ಲೈಕ್ ಮಾಡ್ತಾ ಇದ್ದಾರೆ, 1000ಕ್ಕಿಂತ ಹೆಚ್ಚು ಜನ ವೀಡಿಯೋನ ನೋಡ್ತಾ ಇದ್ದಾರೆ, ಆದರೆ ಒಂದು 50 ಜನ ಲೈಕ್ ಮಾಡ್ತಾ ಇದ್ದಾರೆ. ನೋ ಪ್ರಾಬ್ಲಮ್, ಕೇಳದೆ 50 ಜನ ಲೈಕ್ ಮಾಡ್ತಾ ಇದ್ದಾರೆ, ಕೇಳ್ತಾ ಇದ್ದೀನಿ, ಇನ್ನೊಂದು 50 ಜನ ಎಕ್ಸ್ಟ್ರಾ ಮಾಡಲಿ, ನೋ ಪ್ರಾಬ್ಲಮ್. ಕರೆಕ್ಟ್ ಅಲ್ವಾ? ಕೇಳೋದ್ರಲ್ಲಿ ಏನೂ ಲಾಸ್ ಇಲ್ಲ. ಸೊ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಚಾಪ್ಟರ್ ಹೆಸರು ನೀವು ಆರಂಭಿಸಿದ ಪ್ರತಿಯೊಂದು ಪುಸ್ತಕವನ್ನು ಮುಗಿಸ್ಬೇಡಿ. ಹೆಂಗಿದೆ ಇದು ಚಾಪ್ಟರು? ನೀವೇನು ಬುಕ್ ತೊಗೋತೀರೋ ಅದೆಲ್ಲ ಕಂಪ್ಲೀಟ್ ಮಾಡಬೇಡಿ ಅಂತ ಹೇಳ್ತಿದ್ದಾರೆ. ಈಗ ಹಂಗೆ ನೋಡೋಕ್ಕೆ ಹೋದರೆ ನಾವು 2 ಬುಕ್ ಮುಗಿಸ್ಬಿಟ್ವಿ ಅಲ್ವಾ? ಅಂಚೆಗೆ ಹೋಗೋದ ಪತ್ರ, ಆಸೆ ಪಡು ಸಾಧಿಸು, 2 ಬುಕ್ಕು ಪೂರ್ತಿ ಮುಗಿಸ್ಬಿಟ್ಟಿದ್ದೀವಿ. ಆ್ಯಂಡ್ ಈ ಬುಕ್ಕು ಇನ್ನೊಂದು ಸ್ವಲ್ಪ ದಿನ ಮುಗ್ದೋಗುತ್ತೆ. ಪೂರ್ತಿ ಮುಗಿಸ್ತಾ ಇದ್ದೀವಿ. ಕರೆಕ್ಟ್. ಯಾಕೆ, ಹೇಗೆ, ಯಾವ ಬುಕ್ಕು ಯಾವ ಬುಕ್ಕಲ್ಲ ಅನ್ನೋದನ್ನು ತಿಳ್ಕೊಳ್ಳೋಣ. ನೀವು ನಮ್ಮ ಮನಸ್ಸಲ್ಲಿ ಹೇಗಾಗ್ಬಿಡುತ್ತೆ ಅಂದರೆ, ಪುಸ್ತಕನ ಮುಗಿಸೋದು ಒಂದು ಒತ್ತಡ ಭಾವನೆ ಆಗಿಬಿಡುತ್ತೆ, ಮುಗಿಸ್ಲೇಬೇಕು ಅಂತ. ಕಷ್ಟಪಟ್ಟು ದುಡ್ಡು ಕೊಟ್ಟು ತೊಗೊಂಡು ಬಂದಿರ್ತೀವಿ ಎಷ್ಟೊಂದು ಬುಕ್ಗಳನ್ನು, ಇನ್ನೂ ಓದೇ ಇರಲ್ಲ. ಮನೆಯಲ್ಲಿ ಫ್ರೆಂಡ್ಸ್ಗಳು ಅವರು ಇವರು ಎಲ್ಲ ರೇಗಿಸ್ತಾ ಇರ್ತಾರೆ, ಸುಮ್ಮನೆ ಬುಕ್ಸ್ ತರ್ತೀಯ ಏನೂ ಓದಲ್ಲ ಅಂತ. ಅದು ನಮಗೆ ಸ್ಟ್ರೆಸ್ ಆಗ್ತಾ ಇರುತ್ತೆ, ಪ್ರೆಷರ್ ಆಗ್ತಾ ಇರುತ್ತೆ, ನೋವಾಗ್ತಾ ಇರುತ್ತೆ, ನಾನು ತಪ್ಪು ಮಾಡಿಬಿಟ್ನೇನೋ ಅಂತ ಗಿಲ್ಟ್ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಕೆಲವು ಪುಸ್ತಕಗಳನ್ನು ರುಚಿ ನೋಡಿ, ಕೆಲವನ್ನು ಪೂರ್ತಿ ನುಂಗಬೇಕು, ಕೆಲವನ್ನು ಅಗಿದು ಜೀರ್ಣಿಸ್ಕೊಳ್ಬೇಕು. ಕೆಲವು ಪುಸ್ತಕಗಳನ್ನು ಕೆಲವು ಭಾಗಗಳು ಮಾತ್ರ ಓದಬೇಕು, ಕೆಲವು ಪುಸ್ತಕಗಳನ್ನು ಸುಮ್ಮನೆ ಓದಬೇಕು ಅಂತ ಓದಬೇಕು. ಆದರೆ ಕೆಲವು ಪುಸ್ತಕಗಳನ್ನು ಪೂರ್ತಿ ಗಮನ ಇಟ್ಟು ಜಾಗರೂಕತೆಯಿಂದ ಓದಬೇಕು. ಬುಕ್ಕಲ್ಲೂ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ನನಗೆ ತುಂಬ ಜನ ಈ ಬುಕ್ ಓದಿ, ಈ ಬುಕ್ ಓದಿ, ಈ ಬುಕ್ ಓದಿ ಅಂತ ಸೆಂಡ್ ಮಾಡ್ತಾ ಇರ್ತಾರೆ. ಓಕೆ, ನಾನೇನು ಮಾಡ್ತೀನಿ ಅಂದರೆ, ಇವರು ಅದನ್ನೇ ಹೇಳಿದ್ದಾರೆ, ಅವ್ರೇನು ಮಾಡ್ತಾಯಿದ್ರು ಅಂತ. ನಾನು ಮುಂಚೆ ಏನು ಮೇನ್ ಟೈಟಲ್ ನೋಡ್ತಾ ಇದ್ದೆ, ಟೈಟಲ್ ಚೆನ್ನಾಗಿದೆಯಾ ತೊಗೊಳ್ತಾ ಇದ್ದೆ, ಆ ಥರದ್ದೆಲ್ಲ ತೊಗೊಂಡು ಸೆಲೆಕ್ಟ್ ಮಾಡ್ಕೊಂಡು ಬರ್ತಿದ್ದೆ ಅವಾಗ. ಸೊ ಯಾವಾಗ ನನಗೆ ಬುಕ್ ಓದೋಕ್ಕೆ ಸ್ಟಾರ್ಟ್ ಆಯಿತು, ಕೆಲವೊಂದು ಬುಕ್ಕು ನನ್ನ ಹತ್ರ ಈಗಲೂ ಇದೆ, ಕಂಪ್ಲೀಟ್ ಮಾಡಿಲ್ಲ. ಓದಿದೆ ಒಂದು 4 ಚಾಪ್ಟರ್ಸ್ 3 ಚಾಪ್ಟರ್ಸ್ ಓದಿದೆ, ಮುಂದಕ್ಕೆ ಓದಬೇಕು ಅನಿಸಿಲ್ಲ, ಎತ್ತಿಟ್ಬಿಟ್ಟೆ. ಇನ್ನು ಕೆಲವು ಬುಕ್ಗಳು ಏನೂ ನಂಗೆ ಮೆಸೇಜ್ ಕೊಡ್ತಿದೆ ಅನಿಸಿಲ್ಲ, ಎತ್ತಿಟ್ಬಿಟ್ಟೆ. ಇನ್ನು ಕೆಲವು ಪುಸ್ತಕಗಳು ಲೈಕ್ ನಂಗೆ ಕನ್ಫ್ಯೂಷನ್ಸ್ ಕ್ರಿಯೇಟ್ ಮಾಡೋಂಗಿತ್ತು, ಎತ್ತಿಟ್ಬಿಟ್ಟೆ. ಸೊ ಆಮೇಲೆ ಈ ಬುಕ್ ಓದಿದೆ ಬೇಡಪ್ಪ, ಸುಮ್ಮನೆ ಯಾಕೆ ಈ ಟೆನ್ಷನ್ನು ಅಂತ ಡಿಸೈಡ್ ಮಾಡಿದೆ. ಆಮೇಲೆ ಗೊತ್ತಾಯಿತು, ಬುಕ್ ಓದೋದ್ರಿಂದ ಟೆನ್ಷನ್ ಅಲ್ಲ, ಬುಕ್ಕನ್ನು ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಟೆನ್ಷನ್ ಇದೆ ಅಂತ. ಸರಿ ಇಲ್ಲ, ಕ್ಲಾರಿಟಿ ಇಲ್ಲ ನನಗೆ ಬುಕ್ಕನ್ನು ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ. ಬುಕ್ಕನ್ನು ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಕ್ಲಾರಿಟಿ ಇಲ್ಲದೆ ಇರೋ ಕಾರಣ ಟೆನ್ಷನ್ ಆಬ್ವಿಯಸ್ಲಿ ಆಗುತ್ತೆ. ಯಾವುದ್ರಲ್ಲಿ ಕ್ಲಾರಿಟಿ ಇರಲ್ಲ ಅಲ್ಲಿ ಟೆನ್ಷನ್ಸ್ ಆಗಲೇಬೇಕಲ್ಲ. ಸೊ ಇಲ್ಲೇನಂತ ಅಂದರೆ, ವೆರಿ ಸಿಂಪಲ್. ನಾವು ಬುಕ್ಕನ್ನು ಆಯ್ಕೆ ಮಾಡ್ಕೊಬೇಕಾದ್ರೆ ಓದೋ ಪುಸ್ತಕಗಳ ರಾಶಿಯನ್ನು ಇಟ್ಕೊಳ್ಳೋದ್ರ ಬದಲು ನಾವು, ಇವರು ಕೂಡ ಸಿಕ್ಕಾಬಟ್ಟೆ ಬುಕ್ ಓದ್ತಿದ್ರಂತೆ, ಇವ್ರಿಗೂ ನನ್ನಂಗೆ ಫೀಲ್ ಆಯ್ತಂತೆ, ಎಷ್ಟು ಬುಕ್ ಓದೋಣ, ಏನು ಓದೋಣ ಅಂತ. ಸೊ ಅವಾಗ ಇವ್ರಿಗೆ ಅರ್ಥ ಆಯ್ತಂತೆ, ಬುಕ್ಗಳ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ನಾವು ಜಾಗರೂಕತೆಯಿಂದ ಇರಬೇಕು ಅಂತ. ಸೊ ಇವರು ಪುಸ್ತಕಗಳನ್ನು ಓದೋದು ಮಾತ್ರ ಅಲ್ಲ, ಓದಿದ ಪ್ರತಿಯೊಂದು ಪುಸ್ತಕಗಳಿಂದ ಹೆಚ್ಚು ಹೆಚ್ಚು ಕಲಿಯೋದನ್ನು ನಾನು ಕಲಿಬೇಕು ಅಂತ ಡಿಸೈಡ್ ಮಾಡಿದೆ. ಆಗ ನನಗೆ ಅರ್ಥ ಆಯಿತು, ಮೊದಲು 3 ಚಾಪ್ಟರ್ನ ಓದಬೇಕಂತೆ. ಆ 3 ಚಾಪ್ಟ್ರಲ್ಲಿ ನಮ್ಮ ಲೈಫ್ಗೆ ಏನು ಬೆಸ್ಟ್ ಸಿಗಲಿಲ್ಲ ಅಂದರೆ ಮುಂದಿನ ಚಾಪ್ಟರ್ಗಳನ್ನು ಓದೋದ್ರಿಂದ ಯೂಸ್ ಇಲ್ವಂತೆ. ಪುಸ್ತಕದ ಗಮನವನ್ನು ನಾವು ಎಷ್ಟು ಪೂರ್ತಿ ಮುಗಿಸ್ಬೇಕು ಅನ್ನೋದಕ್ಕಿಂತ ದಿ ಬೆಸ್ಟ್ ಪುಸ್ತಕಗಳನ್ನು ನಾವು ಓದಬೇಕು ಅನ್ನೋದು ಇಟ್ಕೋಬೇಕಂತೆ. ನಮ್ಮ ಹತ್ರ ಎಷ್ಟು ಪುಸ್ತಕಗಳಿದೆ ಅನ್ನೋದ್ರಿಂದ ಅಲ್ಲ ನಾವು ಜ್ಞಾನಿಗಳು ಅಂತ ಅನ್ಸ್ಕೊಳ್ಳೋದು, ಎಂತಹ ಪುಸ್ತಕಗಳನ್ನು ಓದಿದ್ದೀವಿ ಅನ್ನೋದ್ರ ಮೇಲೆ ಜ್ಞಾನಿಗಳು ಅನ್ಸ್ಕೋತೀವಿ ಅಂತ. ನನಗೆ ತುಂಬ ಜನ ಬಿಸ್ನೆಸ್ ರಿಲೇಟೆಡ್ ಅಥವಾ ಯಾವುದೋ ಒಂದಕ್ಕೆ ರಿಲೇಟ್ ಆಗಿರೋದು ಕಳಿಸಿದಾಗ ನಾನು ಯಾಕೆ ಕೆಲವು ಬುಕ್ಗಳನ್ನು ಹೀಗೆ ಆಯ್ಕೆ ಮಾಡ್ಕೋತೀನಿ ಅಂದರೆ, ಸೆಲ್ಫ್ ಹೆಲ್ಪ್ ಬುಕ್ಸ್ ಅಂತ ಇದೆ. ಸೊ ಸೆಲ್ಫ್ ಹೆಲ್ಪ್ ಬುಕ್ಸ್ಗಳನ್ನು ನಾನು ಜಾಸ್ತಿ ಓದೋಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ಅದರಲ್ಲಿ ಡೆಫಿನೆಟ್ಲಿ ನಮ್ಮ ಜೀವನಕ್ಕೆ ಬೇಕಾಗಿರೋದೇ ಇರುತ್ತೆ. ಓಕೆ, ಅದರ ಜೊತೆಗೆ ಇವ್ರದ್ದೇ ತೊಗೋಬೇಕು ಅವ್ರದ್ದೇ ತೊಗೋಬೇಕು ಅಂತ ಇಲ್ಲ. ಯಾವುದು ದಿ ಬೆಸ್ಟ್ ನಮ್ಮ ಲೈಫ್ಗೆ ಟ್ರಾನ್ಸ್ಫಾರ್ಮೇಷನ್ ಕೊಡೋವಂಥ ಬುಕ್ ಆಗಿದೆ ಆ ಥರದನ್ನು ಆಯ್ಕೆ ಮಾಡ್ಕೋತೀನಿ. ಆ್ಯಂಡ್ ನಾನು ಬುಕ್ಕನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಬಹಳ ಟೈಮ್ ತೊಗೋತೀನಿ. ಬುಕ್ಕನ್ನು ತೊಗೊಂಡು ನಾನು 3-4 ಚಾಪ್ಟ್ರು ನೋಡಲ್ಲ,
ಫಸ್ಟು 3 ಚಾಪ್ಟ್ರು ಓದ್ತೀನಿ, ಆಮೇಲೆ ಮಧ್ಯದಲ್ಲಿ ಒಂದು 3 ಚಾಪ್ಟ್ರ್ ಓದ್ತೀನಿ, ಕೊನೆ ಚಾಪ್ಟ್ರು ಓದ್ತೀನಿ, ಕೊನೆಗೆ ಎಲ್ಲ ಶೀರ್ಷಿಕೆಗಳನ್ನು ಓದ್ತೀನಿ. ಅದೆಲ್ಲ ನೋಡಿದ್ದಾದ ಮೇಲೆ ಇದರಲ್ಲಿ ಮೆಸೇಜ್ ಇದೆ ಅಂದರೆ ಅದನ್ನು ನಾನು ತೊಗೋತೀನಿ, ಇಲ್ಲಾಂದರೆ ನಾನು ತೊಗೊಳ್ಳಲ್ಲ. ಬುಕ್ಕನ್ನ ಸೆಲೆಕ್ಟ್ ಮಾಡೋಕ್ಕೆ ತುಂಬ ಟೈಮ್ ತೊಗೊಳ್ತೀನಿ. ಆ್ಯಂಡ್ ನಿಮ್ಗೆ ಇವತ್ತೇನು ಬುಕ್ಗಳನ್ನ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ, ಅಂಚೆಗೆ ಹೋಗದ ಪತ್ರ, ಆಸೆ ಪಡೆಯು ಸಾಧಿಸು, ನೀನು ಸತ್ತರೆ ಅಳುವವರು ಯಾರು, ಈ 3 ಬುಕ್ಕನ್ನ ನಾವು ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಬಟ್ ಈ 3 ಬುಕ್ಕು ನೀವೇ ನನಗೆ ಕಮೆಂಟ್ ಮಾಡಿ ಹೇಳಿ ಎಷ್ಟು ಜ್ಞಾನ ಕೊಡ್ತಾ ಇದೆ, ನಮ್ಮ ಲೈಫಲ್ಲಿ ಎಷ್ಟು ಚೇಂಜಸ್ನ ತರ್ತಾ ಇದೆ, ಎಷ್ಟು ನಮ್ಮ ಲೈಫಲ್ಲಿ ಹೊಸತನವನ್ನು ಅರ್ಥ ಮಾಡಿಸ್ತಾ ಇದೆ, ನಮ್ಮ ಜೀವನದ ದೃಷ್ಟಿಕೋನಗಳನ್ನು ಬದಲು ಮಾಡ್ತಾ ಇದೆ. ನೀವೇ ಯೋಚನೆ ಮಾಡಿ. ಅಂಥ ಬುಕ್ಗಳನ್ನು ಪೂರ್ತಿ ನುಂಗಬೇಕು ಅಂತ ಓದ್ತಾ ಇರೋದು. ಆ್ಯಂಡ್ ಇದರಿಂದ ನನ್ನ ಜೀವನ ಶೈಲಿನೇ ಚೇಂಜ್ ಆಗಿಬಿಟ್ಟಿದೆ. ಬುಕ್ ಓದಬೇಕು ಅನ್ನೋದಕ್ಕಿಂತ ಡೈಲಿ ಒಂದೊಂದು ಚಾಪ್ಟರ್ ಓದ್ತಾ ಇರೋದು ಸ್ಟ್ರೆಸ್ಸು ಅನ್ನಿಸ್ತಾ ಇಲ್ಲ. ಆ್ಯಂಡ್ ಅರ್ಥ ಮಾಡ್ಕೊಳ್ತಾ ಇದ್ದೀವಿ, ನಮ್ಮ ಲೈಫ್ಗೆ ಅರ್ಥ ಮಾಡಿಸ್ತಾ, ನನ್ನ ತಪ್ಪುಗಳನ್ನು ನೋಡ್ತಾ ನಿಮಗೆ ಅರ್ಥ ಮಾಡಿಸ್ತಾ, ಸೊ ಇಂಟ್ರ್ಯಾಕ್ಷನ್ ಆಗ್ತಿರೋದ್ರಿಂದ ನನಗೆಲ್ಲೂ ಬೋರ್ ಆಗ್ತಾ ಇಲ್ಲ. ಸೊ ಕೆಲಸ ಮಾಡೋದು ಮಾಡ್ತೀವಿ, ವಿಭಿನ್ನಾಗಿ ಮಾಡಬೇಕು ಅಂತಾರಲ್ಲ, ಮೋಸ್ಟ್ಲಿ ಇದೇ ಇರಬೇಕನ್ಸುತ್ತೆ. ಓಕೆ, ಸೊ ಇದು ತುಂಬ ಇಂಪಾರ್ಟೆಂಟು. ರಿಪೀಟೆಡ್ಲಿ ನೋಡಬೇಕು. ನಾನು ಸುಮಾರು ಬುಕ್ಗಳನ್ನು ತುಂಬ ಸಲ ಓದ್ತೀನಿ, ಏನೂ ಅರ್ಥ ಆಗಿಲ್ಲ ಅಂದರೆ ಸೈಡ್ಗೆ ಇಟ್ಬಿಡ್ತೀನಿ. ನೆಕ್ಸ್ಟು ಆಯ್ಕೆ ಮಾಡ್ಕೊಂಡಿರೋ ಬುಕ್ಕು ಅಷ್ಟೇ ತುಂಬ ನೋಡಿ ಸೆಲೆಕ್ಟ್ ಮಾಡಿದ್ದೀನಿ. ನಾನು ಫೇಮಸ್ ಆಗಿರೋ ಆಥರ್ದು ಸೆಲೆಕ್ಟ್ ಮಾಡಬೇಕು ಅನ್ನೋ ಮೈಂಡ್ಸೆಟ್ ನನಗಿಲ್ಲ. ನನಗಿರೋದು ಈ ಬುಕ್ಕು ನನ್ನ ಲೈಫಿಗೆ ಒಳ್ಳೇದು ಮಾಡುತ್ತಾ, ಏನಾದರೂ ಕಲಿಸುತ್ತಾ, ಈ ಬುಕ್ಕು ಜನಗಳ ಲೈಫ್ಗೆ ಏನಾದರೂ ಕಲಿಸುತ್ತಾ, ಇಷ್ಟೇ ನಾನು ನೋಡ್ತಾ ಇರೋದು. ಇದೇ ಆಥರ್ದಾಗಬೇಕು, ಇಲ್ಲಿಂದನೇ ಬರಬೇಕು, ಫೇಮಸ್, ಇದು ಯಾವುದೂ ನೋಡ್ತಾ ಇಲ್ಲ. ಸೊ ಇಲ್ಲಿ ಅವ್ರು ಹೇಳ್ತಿರೋದು ಇಷ್ಟೇ, ಬುಕ್ಗಳನ್ನು ಪೂರ್ತಿ ಓದಿ ಮುಗಿಸ್ಬೇಕು ಅನ್ನೋದಕ್ಕಿಂತ ಯಾವ ಬುಕ್ಗಳನ್ನು ಓದಬೇಕು, ಯಾವ ಬುಕ್ಗಳನ್ನು ಆಯ್ಕೆ ಮಾಡ್ಕೊಬೇಕು ಅಂತ ತಿಳ್ಕೊಳ್ಳಿ. ಹಾಗಾಗಿ ಯಾವುದೇ ಬುಕ್ಕು ತೊಗೊಂಡ್ರೂ ಕೂಡ ಪೂರ್ತಿ ಓದಕ್ಕೆ ಹೋಗಬೇಡಿ. ನೀವು ಬುಕ್ನ ಆಯ್ಕೆಗಳು ಹೇಗಿರಬೇಕು ಅನ್ನೋದನ್ನು ಹೇಳಿದ್ದಾರೆ. ಬುಕ್ ಓದೋ ಅಂತ ಇಷ್ಟ ಇರೋರು ಇನ್ನು ಮುಂದೆ ಈ ಥಾಟಲ್ಲಿ ಬುಕ್ಗಳನ್ನು ಪರ್ಚೇಸ್ ಮಾಡಿ. ಎಲ್ಲೋ ನೋಡ್ತೀರಾ, ಯಾವುದೋ ಒಂದು ಟೈಟಲ್ ಕ್ಯಾಚಿ ಆಗಿರುತ್ತೆ, ಒಳಗಡೆ ಏನಿರಲ್ಲ. ಹಂಗಾಗಿ ಬುಕ್ಕನ್ನ ಸೆಲೆಕ್ಟ್ ಮಾಡೋರಿಗೆ ಇದೊಂದು ಬೆಸ್ಟ್. ಯಾವ ಬುಕ್ಕು ಮೇಡಮ್, ಯಾವ ಬುಕ್ ತೊಗೊಳ್ಳಿ, ಯಾವ ಬುಕ್ ಚೆನ್ನಾಗಿದೆ ಅಂತ ಕೇಳ್ತೀರಾ ಅಲ್ಲ, ಹೋಗಿ ಬುಕ್ ಹೌಸ್ಗಳಿಗೆ ಹೋಗ್ಬಿಟ್ಟು ಈ ಥರ ಸರ್ಚ್ ಮಾಡಿ 3-4 ಚಾಪ್ಟರ್ಸ್ನ. ಆಗ ನಿಮ್ಮ ಲೈಫಿಗೆ ಕನೆಕ್ಟ್ ಆಗುತ್ತೆ ಅಂದರೆ, ನಿಮ್ಮ ಲೈಫಲ್ಲಿ ಏನೋ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಕೆ ಏನೋ ಇದೆ ಅಂದರೆ ಆ ಬುಕ್ನ ತೊಗೊಳ್ಳಿ. ಸೊ ಯಾವ ಬುಕ್ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಈ ಚಾಪ್ಟ್ರಲ್ಲಿ ಹೇಳಿದ್ದಾರೆ. ಬಿಕಾಸ್ ಜ್ಞಾನನ ಹೆಚ್ಚು ಮಾಡ್ಕೊಳ್ಳೋದಕ್ಕೋಸ್ಕರ ಇನ್ನೂ ಹೆಚ್ಚು ಓದೋಣ. ಲೈಫಿಗೆ ಬೇಕಾಗಿರುವಂತಹ, ಲೈಫ್ಗೆ ಹೆಲ್ಪ್ ಮಾಡುವಂಥ ಬುಕ್ಗಳನ್ನು, ಸೆಲ್ಫ್ ಹೆಲ್ಪ್ ಬುಕ್ಗಳನ್ನು ಓದೋಣ. ಥ್ಯಾಂಕ್ ಯು.